ನಾನೇ ಮೇಕಪ್ ಮಾಡಿರೋದು. ಯಾರಿಗಾದ್ರೂ ಮೇಕಪ್ ಆರ್ಟಿಸ್ಟ್ ಬೇಕಂದ್ರೆ ನನಗೆ DM ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಸೊ ನಾನಂತೂ ಮಿನಿ ವ್ಲಾಗ್ ಮಾಡಲ್ಲ. ಸೊ ಹಂಗಾಗಿ ಇವತ್ತು ಒಂದು ಡಿಫ್ರೆಂಟ್ ವೈಬ್ ಇತ್ತು ನಮ್ಮ ಮನೇಲಿ. ಹಂಗಾಗಿ ಮಾಡೋಣ ಒಂದು ವ್ಲಾಗು ನೆನಪಲ್ಲಿ ಇರತ್ತೆ ಅಂತ ಸೊ ಮಾಡ್ತಾ ಇದ್ದೀನಿ. ಸೊ ನಾನ್ ಬೆಳಗ್ಗೆನೆ ಇವಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಬುಕ್ ಆಗ್ಬಿಟ್ಟಿದ್ದೆ. ಸೊ ಬೆಳಗ್ಗೆನೆ ಬೇಗ ಎಬ್ಬಿಸ್ಬಿಟ್ಟು ಮೇಕಪ್ ಮಾಡೋ ಅಂತ, ಸೀರೆ ಹಾಕೋ ಅಂತ ಎಲ್ಲ ಇದ್ ಮಾಡ್ತಿದ್ಲು. ನನ್ ಮಗಳು ಬೇರೆ ನನ್ ಹಿಂದೆನೆ ಎದ್ಬಿಟ್ಲು. ಹಂಗಾಗಿ ಇವಳಿಗೆಲ್ಲ ಮೇಕಪ್ ಮಾಡಿದೀನಿ. ಸೊ ನೋಡಿ ಹೆಂಗ್ ಬಂದಿದೆ ಮೇಕಪ್. ಆಮೇಲೆ ನನ್ಗೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಹೇರ್ ಸ್ಟೈಲ್ ಮಾಡು ಅಂದ್ಲು. ಸೊ ಅವಳು ಯಾವ ತರ ಹೇಳಿದ್ಲು ಆ ತರ ನಾನ್ ಮಾಡ್ದೆ. ಸೊ ಆಮೇಲೆ ಅವಳು ಚೆನ್ನಾಗ್ ಕಾಣಿಸ್ತಾ ಇಲ್ಲ ಅಂತ ಅಂದ್ಲು. ಮತ್ತೆ ಇಲ್ಲಿಂದ ಮಾಡು ಅಂದ್ಲು, ಅದನ್ನು ಮಾಡ್ದೆ, ಅದನ್ನು ಇಷ್ಟ ಆಗ್ಲಿಲ್ಲ. ಸೊ 2 ಸರ್ತಿ ವೇಸ್ಟ್ ಆಗೋಯ್ತು. ಆಮೇಲೆ ಸರಿ ಬೇಡ ನಾನೇ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗ್ದು ಸೊ ಅವಳೇ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಯ್ತು ನೀನೇ ಬೇಗ ಹೇರ್ ಸ್ಟೈಲ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಇದ್ ಮಾಡ್ದೆ. ಆಮೇಲೆ ಬ್ಯಾಕ್ ಸೈಡ್ ಹೂ ಹಾಕ್ಬೇಕಾಗಿತ್ತು. ಹೂ ಹಾಕಕ್ಕಂತೂ ತುಂಬಾ ಕಷ್ಟ ಆಯ್ತು. ಆ ತರ ಬೇಡ ಈ ತರ ಬೇಡ ಅಂತ ಇದ್ಲು. ಸೊ ಫ್ರಂಟ್ ಸೈಡ್ ಈ ಕಡೆ ಹೂಗಳೆಲ್ಲ ಒಂಥರ ಜಾಸ್ತಿ ಕಾಣಿಸ್ತಾ ಇದೆ, ಬೇಡ ಅಂತ ಅಂದ್ರು. ಸರಿ ಆಯ್ತು ಅಂತ ಹಂಗೂ ತೆಗೆದ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಈ ತರ ಹಾಕು ಅಂತ ನಾನ್ ಹೇಳ್ದೆ. ಅದಕ್ಕೆ ಅವಳು ಬೇಡ ಸುಮ್ನೆ ಸಿಂಪಲ್ ಆಗಿ ಈ ತರ ಹಾಕು ಸಾಕು ಅಂತ ಅಂದ್ಲು. ಆಯ್ತು ಅಂತ ಹೇಳ್ಬಿಟ್ಟು ಅವಳಿಗೆ ಹೆಂಗ್ ಕಂಫರ್ಟಬಲ್ ಆಗಿದ್ಯೋ ಸೊ ನಾನು ಆ ತರಾನೇ ಹಾಕ್ದೆ. ಸಿಂಪಲ್ ಆಗಿ ಈ ತರ ಹಿಂದೆ ಬೇಕಿತ್ತಂತೆ ಅವಳಿಗೆ. ಸೊ ಅದಕ್ಕೆ ಸುಮ್ನೆ ಆ ತರ ಹಾಕ್ದೆ. ಚೆನ್ನಾಗ್ ಕಾಣಿಸ್ತಾ ಇತ್ತು. ಸೊ ನೋಡಿ ಫ್ರಂಟ್ ಸೈಡ್ ಹೆಂಗ್ ಕಾಣಿಸ್ತಾ ಇದೆ. ಫ್ರಂಟ್ ಸೈಡು ಹಾಕಿದಿನೋ ಇಲ್ವೋ ಹಿಂದೆ ಹೂವ ಅನ್ನೋ ತರ ಕಾಣಿಸ್ತಾ ಇತ್ತು. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ. ನನ್ಗೊಂದ್ ಟ್ರಾನ್ಸಾಕ್ಷನ್ ರೀಲ್ಸ್ ಬೇಕು ಅಂದ್ಲು. ಸೊ ಹೊರಗಡೆ ಹೋಗಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಬಂದ್ವಿ. ನೋಡಿ ಯಾವ ತರ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಹೊರಗಡೆ ಹೋಗಿ ರೀಲ್ಸ್ ಮಾಡ್ಕೊಂಡ್ ಬಂದು ಆಮೇಲೆ ಟೀ ಕುಡಿದ್ವಿ. ಹೋಗಕ್ಕೆ ಟೈಮ್ ಆಗಿತ್ತು ಅಂತ ನಾನು ನನ್ ಮಗಳು ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ಟೀ ಕುಡಿದ್ವಿ. ಮತ್ತೆ ಇವಳಿಗೆ ಹೋಗೋ ಟೈಮಲ್ಲಿ ನನ್ಗೆ ಈ ತರ ಫ್ರೀ ಹೇರ್ಸ್ ಬಿಟ್ಕೊಳಕ್ ಆಗಲ್ಲ, ನನ್ಗೆ ಬ್ಯಾಕ್ ಸೈಡ್ ರಬ್ಬರ್ ಹಾಕ್ಬಿಟ್ಟು ಅದಕ್ಕೆ ಹಾಕು ಹೂಗಳೆಲ್ಲ ಅಂತ ಅಂದ್ಲು. ಅಯ್ಯೋ ಅಂತ ಅನ್ಕೊಂಡು ಮತ್ತೆ ಅದಕ್ಕೆ ಹೇರ್ ಸ್ಟೈಲ್ ಮಾಡಿ ಹೂ ಹಾಕ್ಬಿಟ್ಟು ಸೊ ಫೈನಲ್ ಆಗಿ ನಾವು ಹೋಗ್ತಾ ಇದೀವಿ. 8:15 ಹೋಗ್ಬೇಕು ಅಂತ ಅಂದಿರೋಳು 10 ಗಂಟೆಗೆ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ನನ್ಗೆ ಬಸ್ ಸ್ಟಾಪ್ ವರ್ಗೂ ಬಿಟ್ಬಿಟ್ ಬಾ ಅಂತ ಅಂದ್ಲು. ಸೊ ಹಂಗಾಗಿ ಹೋಗ್ಬಿಟ್ಟು ಆಟೋ ಹತ್ತಿಸ್ಬಿಟ್ಟು ಬಂದೆ. ಸೊ ಯಾವ ಮೇಕಪ್ ಆರ್ಟಿಸ್ಟ್ ಇಲ್ಲ ಏನು ಇಲ್ಲ, ಸುಮ್ನೆ ಹಾಗೆ ಹೇಳ್ದೆ. ಸೊ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಬರುತ್ತೆ. ಸೊ ವೇಟ್ ಮಾಡಿ. ಸೊ ಆಫೀಸ್ಗೆ ನಮ್ಮನ್ನು ಕರೆದಿದ್ದಾರೆ, ನಿಮ್ ಪೇರೆಂಟ್ಸ್ನು ಕರ್ಕೊಂಡ್ ಬನ್ನಿ ಅಂತ. ಸೊ ನಾನು ಹೋಗ್ತಾ ಇದೀನಿ ನಮ್ಮ ಅಕ್ಕನ ಆಫೀಸ್ಗೆ. ಅಲ್ಲೆಲ್ಲ ಗೇಮ್ ಎಲ್ಲ ಆಡಿಸ್ತಾರಂತೆ. ಸೊ ಅದು ವಿಡಿಯೋನು ಬರುತ್ತೆ, ವೇಟ್ ಮಾಡಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.